ಪಾಲಿಟಿಕ್ಸ್ನ ಎಲ್ಲ ವೀಕ್ಷಕರಿಗೂ ಕೂಡ ನಾನು ಚೈತನ್ಯ ಕೊಟ್ಟಾರಿ. ಇವತ್ತು ನನ್ನ ಜೊತೆ ಕೋರಾ ಸಿನಿಮಾದ ಪ್ರೊಡ್ಯೂಸರ್ ಆಗಿರುವಂತಹ ಪಿ ಮೂರ್ತಿ ಸರ್ ಇವತ್ತು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮಾಗಿದ್ದೀನಿ. ಈಗ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ನಾವು ನೋಡ್ತಾ ಇರುವಾಗ ಕೋರಾ ಸಿನಿಮಾದ ಪೋಸ್ಟರ್ ನಮಗೆ ಕಾಣಿಸ್ತಾ ಇದೆ ಸರ್. ಮೊದಲಿಗೆ ಕೋರಾ ಸಿನಿಮಾ ಅಂತ ಮೂವಿ ಬಂದಾಗ ಯಾಕೆ ಒಪ್ಕೊಂಡ್ರಿ ಸರ್ ಹಣ ಹಾಕುವ ಅಂತ ಹೇಳಿ? ಅಲ್ಲ, ಇದು ಒಪ್ಕೊಂಡು ಮಾಡಿರೋದಲ್ಲ, ನಾನೇ ಇಷ್ಟಪಟ್ಟು ಮಾಡಿರೋ ಸಿನಿಮಾ ಕೋರಾ ಇದು. ಯಾಕಂದರೆ ನನ್ನ ಡ್ರೀಮ್ ಸಿನಿಮಾ ಇದು. ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಕೋರಾ ಸಿನಿಮಾ ಮಾಡಲೇಬೇಕಂತೇಳಿ ಮಾಡಿರೋ ಸಿನಿಮಾ ಇದು. ಸರ್, ನಿಮ್ಮ ಡ್ರೀಮ್ ಸಿನಿಮಾ ಇಷ್ಟಪಟ್ಟು ಮಾಡಿದ್ರಿ ಅಂತ ಹೇಳಿದ್ರಿ. ಯಾವ ರೀತಿ ಸರ್ ಇದು? ಯಾಕೆ ಹೀಗೆ ಸಿನಿಮಾ ಮಾಡಬೇಕು ಅಂತ ಹೇಳಿ ಅನಿಸ್ತು ನಿಮಗೆ? ಮೇಡಮ್, ಸಿನಿಮಾ ಟೋಟಲ್ ಹೇಳ್ಬೇಕಂದ್ರೆ ನಾನು ಮೊದಲೇ ಕೊರಗಜ್ಜನ ಭಕ್ತ ನಾನು. ಸರಿನಾ? ನಾನು ಮಂಗಳೂರಿಗೆ ಹೋದಾಗ ಫಸ್ಟ್ ಹೋಗೋದೆ ಕುತ್ತಾರು ಕೊರಗಜ್ಜನ ದೇವಸ್ಥಾನ. ಸೊ ಹಾಗಾಗಿ ಈ ಕೋರಾನ ಹೆಸರಿದೆಯಲ್ಲ, ಅದು ಕೊರಗಜ್ಜನೇ ಅದು. ಸೊ ತುಂಬ ನಾನು ಇಷ್ಟಪಡೋ ದೇವರು ಕೊರಗಜ್ಜ. ನಾನು ಕಳೆದ ಬಾರಿ ಒಂದು ಫಾರೆಸ್ಟ್ ಬೇಸ್ ಕಂಟೆಂಟ್ ಏನೋ ಒಂದು ಮಾಡಬೇಕಂತ ಆಲೋಚನೆ ಮಾಡಿದಾಗ ತುಂಬ ಡೆಪ್ತ್ ಮಾಡಿ ಏನಾದ್ರು ಮಾಡೋ ಒಂದು ಫಾರೆಸ್ಟ್ ಬೇಸ್ ಸಿನಿಮಾ ಮಾಡೋ. ಯಾಕಂದರೆ ಇವತ್ತು ಎಲ್ಲ ಈ ರೌಡಿಸಮ್ಮು, ಆರರು, ಫ್ಯಾಮಿಲಿ ಸೆಂಟಿಮೆಂಟು ಇವೆಲ್ಲ ರೆಗ್ಯುಲರ್ ನೋಡಿರ್ತಾರೆ. ನಾವು ಜನಕ್ಕೆ ಥಿಯೇಟ್ರ್ ಒಳಗೆ ಬಂದಾಗ ಏನೋ ಒಂದು ಸ್ಪೆಷಲಾಗಿ ಕೊಟ್ಟಾಗ ಜನ ಅದನ್ನು ರಿಸೀವ್ ಮಾಡ್ಕೊಳ್ತಾರೆ. ಹಾಗಾಗಿ ಒಂದು ಒಳ್ಳೆ ಕಂಟೆಂಟ್ ಮಾಡ್ಬೇಕಂತೇಳಿ ನಾನು ಆಲೋಚನೆ ಮಾಡಿದಾಗ ನನಗೆ ಕಂಡಿದ್ದು ನಮ್ಮ ಶ್ರೀ ಅವರು ಬಂದಮೇಲೆ ನಾನು ತುಂಬ ಡಿಸ್ಕಷನ್ ಮಾಡಿ ಈ ಕಥೆನ ಸುಮಾರು 1 ವರ್ಷ ಸ್ಕ್ರಿಪ್ಟಿಗೆ ಟೈಮ್ ತೊಗೊಂಡಿದ್ವಿ. ಯಾಕಂದರೆ ಇವತ್ತು ಮಾರ್ಕೆಟಲ್ಲಿ ಎಲ್ಲ ಜನ ಏನಂದರೆ 50 ಕೋಟಿ ಸಿನಿಮಾ, 100 ಕೋಟಿ ಸಿನಿಮಾ ಆ ರೇಂಜ್ಗೆ ಇರ್ಬೇಕಂತ ಎಲ್ಲರೂ ಜನಗಳು ಮೈಂಡ್ ಸೆಟಪ್ ಆಗಿದ್ದಾರೆ. ನಾವು ಹೆಂಗಪ್ಪ ಈ ಮಧ್ಯದಲ್ಲಿ ಹೆಂಗೆ ನಾವು ಒಂದು ಸಣ್ಣ ಬಜೆಟ್ ಸಿನಿಮಾನ ನಾವು ಹೊರಗಡೆ ತರೋದು, ಜನಕ್ಕೆ ಹೆಂಗೆ ಒಪ್ಸೋದು, ಪ್ರೆಸೆಂಟ್ ಮಾಡೋದು ಅಂತೇಳಿ ತುಂಬ ಥಿಂಕ್ ಮಾಡಿ ಆಲೋಚನೆ ಮಾಡಿ ಸ್ಕ್ರಿಪ್ಟಿಗೆ ತುಂಬ ನಾವು ಒತ್ತು ಕೊಟ್ಟಿದ್ವಿ. ಅದಾದಮೇಲೆ ನಮಗೆ ಸ್ಕ್ರಿಪ್ಟೆಲ್ಲ ಮುಗಿದಾದ್ಮೇಲೆ ಇದನ್ನು ಯಾರು ಹೀರೋ ಮಾಡೋದು ಚೆನ್ನಾಗಿರ್ಬೋದು ಅಂತ ನಾವು ಆಲೋಚನೆ ಮಾಡಿದಾಗ ಮೊದಲೇ ನಮ್ಮ ಸುನಾಮಿ ಕಿಟ್ಟಿ ನನ್ನ ಟೆಚ್ಚಲ್ಲೇ ಇದ್ದ. ಈ ಪಾತ್ರ ಸುನಾಮಿ ಕಿಟ್ಟಿ ಬಿಟ್ರೆ ಇನ್ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಆ ಕೊರಗಜ್ಜನೇ ಬರೆದ್ಬಿಟ್ಟವನೇ ಸುನಾಮಿ ಕಿಟ್ಟಿನೇ ಇದು ಮಾಡ್ಬೇಕಂತೇಳಿ. ಸೊ ಹಾಗಾಗಿ ನಾನು ಸುನಾಮಿ ಕಿಟ್ಟಿನೇ ಆಯ್ಕೆ ಮಾಡಿಕೊಂಡು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೆ ಮೇಡಮ್. ಈಗ ನಮ್ಮ ಸಿನಿಮಾ ಇವತ್ತು ಟ್ರೀಸರ್ ರಿಲೀಸ್ ಆಯಿತು. ನಮ್ಮ ಧ್ರುವ ಸರ್ಜಾ ಅವ್ರು ಬಂದು ಟ್ರೀಸರ್ ರಿಲೀಸ್ ಮಾಡಿಕೊಟ್ರು. ನಮ್ಮ ಆನಂದ್ ಗುರುಜವರು, ಬಾಮಾರೀಸು, NM ಸುರೇಶು. ಸೊ ಈ ಥರ ಇಡೀ ಸಿನಿಮಾ ಒಂದು ತಂಡ ನನಗೆ ಸಪೋರ್ಟ್ ಮಾಡ್ತೀವಿ ಸಿನಿಮಾಗೆ. ಸೊ ನಾವು ಸುಮಾರು ಒಂದು 110 ದಿವಸ ಶೂಟಿಂಗ್ ಮಾಡಿದ್ವಿ. ಸಕಲೇಶ್ಪುರ, ಹೊರನಾಡು, ಶೃಂಗೇರಿ, ಕುಕ್ಕೆ ಸುಬ್ರಹ್ಮಣ್ಯ, ನಿಂತ್ಕಲ್ಲು. ಸೊ ಎಲ್ಲೇ ಶೂಟಿಂಗ್ ಮಾಡಿದ್ರು ನಮ್ಮ ಸಿನಿಮಾಗೆ ಆಲ್ಮೋಸ್ಟ್ 80% ಸೆಟ್ ವರ್ಕ್ ಮಾಡಿದ್ವಿ. ತುಂಬ ರಿಚ್ ಮಾಡಿದ್ವಿ. ಒಂದು ದೊಡ್ಡ ಹೀರೋಗೆ ಏನು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಷ್ಟು ಇನ್ವೆಸ್ಟ್ಮೆಂಟ್ ನಾನು ಹಿಟ್ಟಿಂಗ್ ಮಾಡಿದ್ದೀನಿ. ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಯಾಕಂದರೆ ನಾವು ಸಿನಿಮಾ ಸ್ಕ್ರೀನಲ್ಲಿ ತೋರಿಸ್ಬೇಕಾದ್ರೆ ಆ ಸ್ಕ್ರೀನು ಒಂದು ತೆಲುಗು ತಮಿಳ್ ರೇಂಜ್ಗೆ ಇರ್ಬೇಕು ಸಿನಿಮಾ. ಆ ಒಂದು ಮೈಂಡ್ ಸೆಟಪ್ ಇಟ್ಕೊಂಡು ನಾವು ಮಾಡಿರೋದು. ಅದಕ್ಕೆಲ್ಲ ತುಂಬ ಆಡೋರ್ಗು ನಮ್ಮ ಶ್ರೀದು. ಯಾಕಂದರೆ ಶ್ರೀ ಅವ್ರು ಬಂದ್ಬಿಟ್ಟು ಈ ಸೀನ್ ಮಾಡ್ಬೇಕಾದ್ರೆ ಅದು ಚೆನ್ನಾಗಿ ಬರೋತಂಗೆ ಬಿಡ್ತಿರ್ಲಿಲ್ಲ. ಸೊ ನಾನು ಕಾಂಪ್ರಮೈಸ್ ಡೈರೆಕ್ಟ್ರು ಯಾರು ನಮ್ಮ ಶ್ರೀ ಅವರು. ಅಣ್ಣ ನನಗೆ ಈ ಥರ ಬರಲೇಬೇಕು, ಹಿಂಗೆ ಮಾಡಲೇಬೇಕಂತೇಳಿ ತುಂಬ ನನ್ನ ಹತ್ರ ಜಗಳ ಮಾಡಿ ಹಠ ಮಾಡ್ಕೊಂಡು ಮಾಡೋದು. ನಾನು ಅದೇ ಥರ ಪ್ಯಾಷನ್ ಪ್ರೊಡ್ಯೂಸರು ನನಗೆ. ಯಾಕಂದರೆ ಹಿಂದೆ ನಾವು ಸ್ಲಮ್ ಅಂತ ಸಿನಿಮಾ ಇದ್ದು ನನ್ನ 2ನೇ ಸಿನಿಮಾ. ಈ ಸಿನಿಮಾ ಹಿಂಗೆ ಬರಬೇಕಾದ್ರೆ ಹಂಗೆ ಬರಬೇಕು. ಶ್ರೀ ಅಲ್ಲಿ 500 ಜನ ಸಾಲಲ್ವಾ, ಇನ್ನೊಂದು 100 ಜನ ಎಕ್ಸ್ಟ್ರಾ ತಗೋ, ನನಗೆ ಈ ಥರ ಔಟ್ಪುಟ್ ಕೊಡು, ಈ ಥರ ಮೇಕಿಂಗ್ ಕೊಡು, ನಾವೆಲ್ಲೂ ಕಾಂಪ್ರಾಗೋದು ಬೇಡ ಅಂತೇಳಿ ತುಂಬ ಕಷ್ಟಪಟ್ಟು ಇಷ್ಟಪಟ್ಟಿರೋ ಸಿನಿಮಾ ಕೋರ. ಇವತ್ತು ಟ್ರೀಸರ್ ರಿಲೀಸ್ ಆಯಿತು. ಮೊನ್ನೆ ಒಪ್ಪಿಕೊಂಡಳು ಸಾಂಗ್ ರಿಲೀಸ್ ಆಯಿತು. ಚಿಕ್ಕಮಂಗ್ಳೂರಲ್ಲಿ ಸಾಂಗ್ ಮಾಡಿದ್ದೀವಿ. ಅದು ಸಾಂಗಲ್ಲಿ ಒಂದು ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಏನು ನೀಲಿ ಕೊರಗಜ್ಜಿ ಹೂವು ಅಂತ ಬಿಡ್ತದೆ, ನೀವು ನೋಡಿರ್ತೀರ ಸಾಂಗಲ್ಲಿ. 12 ವರ್ಷಕ್ಕೆ ಒಂದೇ ಸರಿನ ಹೂವು ಬಿಡೋದು. ಆಯಿತಾ? ನಮ್ಮ ಲಕ್ಕು ಹೋದಾಗ ಅವತ್ತೇ ಬಿಟ್ಟಿತ್ತು. ಅದಾದಮೇಲೆ ತುಂಬ ಚೆನ್ನಾಗಿ ನಾವು ಶೂಟಿಂಗ್ ಮಾಡಿಕೊಂಡು ಮೊನ್ನೆ ಸಾಂಗ್ ನೋಡು ಸುಮಾರು ಜನ ನನಗೆ ಫೋನ್ ಮಾಡಿದರು, ಅಣ್ಣ ಇದು ಎಲ್ಲಿದೆ ಗಿಡ, ಇದು ನನ್ನ ಹೂವು ಬೇಕು ಶೂಟ್. ನಾನು ಹೇಳಿದೆ, ನೀನು ತಿಪ್ಪಲ್ಲಿ ಹಾಕು ಸಿಗಲ್ಲಪ್ಪ, ಅದು 12 ವರ್ಷಕ್ಕೆ ಒಂದ್ಸರಿ ಬರೋದು, ಅದೃಷ್ಟ ಬೇಕಂತ. ಅದು 1 ತಿಂಗಳ ತನಕ ಇರುತ್ತೆ. ಹೌದು, 1 ಮಂತ್ 1.5 ಮಂತ್ ಇರುತ್ತೆ. ಸೊ ಹಾಗಾಗ್ಬಿಟ್ಟು ಎಲ್ಲ ಶೂಟಿಂಗ್ ಮಾಡೋದು. ಒಪ್ಪಿಕೊಂಡಳು ಸಾಂಗು ಇಡೀ ರಾಜ್ಯದಂತ ಸುಮಾರು 10 ಲಕ್ಷದ ಹೆಚ್ಚು ಜನ ನೋಡಿ ತುಂಬ ಖುಷಿಯಾಗಿದೆ. ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗ್ಬಿಟ್ಟು ನಮ್ಮದು ಕೋರಾ ಸಿನಿಮಾ ದಿನ ಜನಗಳ ಒಂದು ಮನಸ್ಸನ್ನ ಟಚ್ ಮಾಡ್ತದೆ. ಎಲ್ಲರೂ ಖುಷಿಯಾಗಿದೆ. ಜನವರಿ ತಿಂಗಳ ಸಿನಿಮಾ ರಿಲೀಸ್ ಮಾಡ್ತೀನಿ. ಇಡೀ ಕರ್ನಾಟಕದ ಎಲ್ಲ ಜನ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಬೇಕು. ಸರ್, ನೀವು ಹೇಳುವಾಗ ಹೇಳಿದ್ರಿ ಕಮ್ಮಿ ಬಜೆಟ್ ಸಿನಿಮಾ ಅಂತ ಹೇಳಿದ್ರಿ. ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಸರ್ ಈ ಸಿನಿಮಾಗೆ? ಮೇಡಮ್, ನಾನು ಹೇಳಿದ್ನಲ್ಲ, ಕತೆಗೆ ಏನು ಬೇಕೋ ಸಂಪೂರ್ಣ ಇನ್ವೆಸ್ಟ್ ಮಾಡಿದ್ದೀನಿ. ಎಷ್ಟಾಗಿದೆ? 4 ಫೈಟು, ಒಂದು 3 ಸಾಂಗು,
ಆಮೇಲೆ 80% ಬರೀ ಸೆಟ್ ವರ್ಕೇ ಇದೆ. Okay. ಒಂದು ದೊಡ್ಡ ಹೀರೋಗೆ ಏನು ಖರ್ಚು ಮಾಡೋಕೆ ಅದು ಖರ್ಚು ಮಾಡಿದ್ದೀವಿ. ಸಿನಿಮಾ ರಿಲೀಸ್ ಆದಮೇಲೆ ಹೇಳ್ತೀನಿ ನನ್ನ ಬಜೆಟ್ ಏನು ಅಂತ. ಸರ್ ಬಜೆಟ್ ಹೇಳೋದೇ ಇಲ್ಲ ಅಂತ ಹೇಳಿ ಇಲ್ಲ ಫಿಕ್ಸ್ ಮೇಡಮ್, ಆಗಿದ್ದೀರಾ? ಇದರಲ್ಲಿ ಯಾಕಂದ್ರೆ ನಾನೊಬ್ಬನೆಲ್ಲ ಪ್ರೊಡ್ಯೂಸರು, ನಾನು ಮತ್ತೆ ನಮ್ಮ ಬ್ರದರ್ ಪಿ ಚೆಲುವರಾಜ್ ಅವರು, Okay. ಮತ್ತೆ ರಂಜಪ್ಪ ಅಂತ, ಮತ್ತೆ ಇನ್ನು ಹಲವಾರು ಸ್ನೇಹಿತರು ಅವ್ರ ಪ್ರೊಡ್ಯೂಸರ್ ಅಲ್ಲದ್ರು ಕೂಡ ನಾನು ಬಂದು ಹೆಲ್ಪ್ ಮಾಡಿದ್ದಾರೆ. Okay. ಯಾಕಂದ್ರೆ ನಾವೇನೋ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ತಿದ್ವಿ, ಗೆಲ್ಬೇಕಂತ ನನಗೆ ತುಂಬಾ ಸ್ನೇಹಿತರು ಕೈ ಹಿಡ್ತಿದ್ದಾರೆ, ಸಹಾಯ ಮಾಡಿದ್ದಾರೆ. ಅದೆಲ್ಲ ನಾನು ಸಿನಿಮಾ ಆದ್ಮೇಲೆ ಹೇಳ್ತೀನಿ ಮೇಡಮ್, ಖಂಡಿತ. ಸರ್ ಇನ್ನೊಂದು ಹೇಳಿದ್ರಿ, ಸ್ವಾಮಿ ಕೊರಗಜ್ಜನ ದಯೆ ನಮ್ಗೆ ಸಿಕ್ಕಿದೆ ಅನ್ನುವಂಥದ್ದು. ಅಜ್ಜನ ಸಿನಿಮಾ ಮಾಡಬೇಕು, ಯಾಕೆ ಆ ಥಾಟ್ ಬಂತು ನಿಮಗೆ ಅಂತ ಹೇಳಿ? ಮೇಡಮ್, ಇದು ಆ್ಯಕ್ಚುಲಿ ಏನಂದರೆ ನೋಡಿ, ಫಸ್ಟ್ ಆಫ್ ಆಲ್ ರತ್ನಮ್ಮ ಮುಯಿಸು, ರತ್ನಮ್ಮ ನನ್ನ ತಾಯಿ, ಆಯಿತಾ. ನಮ್ಮ ತಾಯಿ ಹೆಸರು ನಾನು ಸಿನಿಮಾ ಮಾಡ್ತೀನಿ ಅಂತ 100% ರೀಚ್ ಮಾಡಲೇಬೇಕು. ಆಮೇಲೆ ನಾನು ಬೇಸಿಕ್ಲಿ ಕೊರಗಜ್ಜನ ಭಕ್ತ, ನಿಮ್ಗೆ ಗೊತ್ತಿರ್ಬೋದು. ನಾನು ಮಂಗಳೂರಲ್ಲಿ ಸಾಕಷ್ಟು ಕೊರಗಜ್ಜನ ಕೋಲಗಳೆಲ್ಲ ನೋಡಿದ್ದೀನಿ, ಪೂಜೆಗೆ ಹೋಗಿದ್ದೀನಿ. ಮತ್ತು ಅಲ್ಲಿ ನಮ್ಮ ಜನಾರ್ದನ್ ಪೂಜಾರಿ ಅಂತಿದ್ದಾರೆ, ಕೋಲ ಮಾಡೋರು ಮಂಗಳೂರಲ್ಲಿ. ಅವ್ರು ಯಾವ್ದಾರು ಒಂದು ಕಾರ್ಯಕ್ರಮ ನನ್ನನ್ನು ಗೆಸ್ಟಾಗಿ ಕರೆಸ್ತಾರೆ, ಹಣ ಬನ್ನಿ ಅಂತ. ಅಲ್ಲಿಂದ ನನಗೆ ಆ ದೇವ್ರ ಬಗ್ಗೆ ತುಂಬ ಒಂದು ನಂಬಿಕೆ ಇಂಪ್ರೆಸ್ ಆಯಿತು. ಸೊ ಆವಾಗ ನಮ್ಮ ಕಥಾ ಮಾಡ್ಬೇಕಾದ್ರೆ ಅಲ್ಲಿ ನಮಗೆ ಕೊರಗಜ್ಜ ಕನೆಕ್ಟ್ ಆಯಿತು. ಯಾಕಂದರೆ ಈ ಆದಿವಾಸಿ ಬುಡಕಟ್ಟ ಜನ ಒಂದಷ್ಟು ಜನ ಹಿಂದೆ ಕೊರಗಜ್ಜನ ಭಕ್ತರು, ಅವರು ಕೊರಗಜ್ಜನ ಆರಾಧನೆ ಮಾಡ್ತಿದ್ರು, ಪೂಜೆ ಮಾಡ್ತಿದ್ರು. ಅವರಲ್ಲಿ ಏನೇ ಮನೇಲಿ ಒಂದು ಕಾರ್ಯಕ್ರಮ ಮಾಡಬೇಕು, ಕೊರಗಜ್ಜನ ಕರೆಸಿ ಅವ್ರು ಕೋಲ ಮಾಡಿಸಿ ಪೂಜೆ ಮಾಡಿ ಆ ಪದ್ಧತಿ ಇತ್ತು. ಸೊ ಅದನ್ನು ಒಂದಷ್ಟು ನಾವು ಸಿನಿಮಾಗೆ ಒಂದು ನ್ಯಾಚುರಲ್ ಆಗಿ ಮಾಡಿದ್ದೀವಿ. ಕೊರಗಜ್ಜನ ಕರೆಸಿ ಕೋಲ ಮಾಡಿಸಿ ಒಂದಷ್ಟು ನಾವು ಏನೇನು ಬೇಕೋ ಶೂಟಿಂಗ್ ಮಾಡ್ಕೊಂಡಿದ್ವಿ. ಎಷ್ಟು ವರ್ಷಗಳಿಂದ ಪ್ಲಾನ್ ಮಾಡಿದ್ದೀರಾ ಸರ್ ಸಿನಿಮಾ ತರಬೇಕು ಅಂತ ಹೇಳಿ? ಈಗ ನಿಮ್ಮ ಕನಸು ನನ್ಸಾಗುವಂತಹ ಟೈಮ್ ಜನವರಿಯಲ್ಲಿ ರಿಲೀಸ್ ಒಂದು ಮಾಡ್ತೇನೆ. 3 years ಆಯ್ತಾ ಬಂತು ಮೇಡಮ್. 3 years ಇಂದ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ. ನಮ್ಮ ಕಿಟಿ ಅಂತೂ ಪಾಪ ನಮ್ಮ ಸಿನಿಮಾದಲ್ಲಿ ತುಂಬ, ನಾನು ಸುಮಾರು ಜನ ಹೀರೋಗಳು ನೋಡಿದ್ದೀನಿ. ಯಾಕಂದರೆ ಇವನು ಒಂದು ಫ್ಲೆಕ್ಸಿಬಲ್ ಬಾಡಿ ಅಂತಾರಲ್ಲ, ಫೈಟ್ ಗೀಟೆಲ್ಲ ವಿತೌಟ್ ರೋಪ್ ಇಲ್ದಂಗೆ ಸ್ಟೆಂಟ್ಗಳೆಲ್ಲ ತುಂಬ ಅದ್ಭುತ ಮಾಡಿದೆ. ನೀವು ಸಿನಿಮಾ ನೋಡ್ರೆ ಗೊತ್ತಾಗ್ತದೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಅದ್ಭುತ ಹೀರೋ, ತುಂಬ ಅದ್ಭುತ ನಟನಾಗಿ ಬೆಳೀತಾನೆ. ಮತ್ತು ಎಲ್ಲೂ ಅವನು ನಾನು ದೊಡ್ಡ ಇದಂತ ಸೆಟ್ಟಲ್ಲಿ ಒಂದು ನಾರ್ಮಲ್ ಪೀಪಲ್ ಆಗಿ ಎಲ್ಲರ ಜೊತೆ ನಗ್ನಗ್ತಾ ಮಾತಾಡಿಕೊಂಡು ಜಾಲಿ ಮಾಡಿಕೊಂಡು ತುಂಬ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಮೇಡಮ್. ಇವತ್ತು ಕೋರ ಕ್ಲೈಮ್ಯಾಕ್ಸ್ ಫೈಟು, ಅವ್ನು ಇಂಟ್ರಡಕ್ಷನ್ ಫೈಟ್ ನೀವು ನೋಡಿಬಿಟ್ರೆ ನಾವು ಮೋಸ್ಟ್ಲಿ ಯಾರೋ ಜಾಕಿ ಚೈನ್ ಇರಬೇಕು ಆ ರೇಂಜಿಗೆ ಮಾಡಿದ್ದಾನೆ ಅವನು. ಯಾಕಂದರೆ ಮೇಡಮ್, ಸಿನಿಮಾ ಅಂತ ನಾವು ನೋಡ್ತಾ ಇರ್ತೀವಿ, ಕೆಲವು ಹೀರೋಗಳು ಅವರು ಪಾಪ ಬರೀ ಬಿಲ್ಡಪ್ ಶಾಟ್ಗಳು, ಬಟ್ ಇವನು ಆ ಥರ ಇಲ್ಲ. ಇಡೀ ಬಾಡಿನೇ ಬೆಂಡ್ ಮಾಡಿ ತುಂಬ ಹಾರ್ಡ್ ವರ್ಕ್ ಮಾಡಿ, ನಮ್ಮ ಶೂಟಿಂಗ್ ಸ್ಪಾಟಲ್ಲಿ ಕತ್ಕಲ್ಲ ಏಟ್ ಬಿದ್ದುಬಿಡ್ತು. ನಾವೇನೋ ಕತ್ತೆ ಮುರಿದೈತೇನಪ್ಪ ಅಂತ. ಬಟ್ ಆದ್ರೂ ಒಂದು 10 ನಿಮಿಷ ಟೈಮ್ ತೊಗೊಂಡು ಮತ್ತೆ ಅಣ್ಣ, ಯಾಕಂದರೆ ನೀವು ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೀರಾ, 2,000 ಜನ ಮೇಡಮ್ ಶೂಟಿಂಗ್ ಸ್ಪಾಟಲ್ಲಿ ಇದ್ದಿದ್ದು ಒಂದು ಫೈಟ್ ಮಾಡ್ಬೇಕಾರೆ. ಇತ್ತು ಜೂನಿಯರ್ ಆರ್ಟಿಸ್ಟ್ ಸೇರಿ ಇಷ್ಟೊಂದು ಬಂಡವಾಳ ಹಾಕಿದ್ರೆ ನನ್ನಿಂದ ಸಿನಿಮಾ ನಿಲ್ಲೋದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಹಂಗೆ ರಿಕವರ್ ಆಗಿ ಪಾಪ ಶೂಟಿಂಗ್ ಮಾಡ್ದ. ಸೊ ಆ ಥರ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಮೇಡಮ್ ನಮ್ಮ ಸಿನಿಮಾದಲ್ಲಿ. ಸರ್ ತೆಲುಗಲ್ಲಿ ಬರ್ತದೆ, ಹಿಂದಿಲೂ ಬರ್ತದೆ ಅಂತ ಹೇಳಿದ್ರಿ. ಹಾಗಾದ್ರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾನ? 100% ಪ್ಯಾನ್ ಇಂಡಿಯಾ ಸಿನಿಮಾ. ಯಾಕಂದರೆ ನಾವು ಸ್ಟಾರ್ಟಿಂಗೇ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅನೌನ್ಸ್ ಮಾಡಿಬಿಟ್ಟಿದ್ದು. ಅನೌನ್ಸ್ ಮಾಡಾದ್ಮೇಲೆ ನಾವು ಸಿನಿಮಾಲ ರೆಡಿಯಾಗಿ ಕನ್ನಡ ಸೆನ್ಸಾರ್ ಆಯಿತು, US ಸರ್ಟಿಫಿಕೇಟ್ ಕೊಟ್ಟರು ಮೇಡಮ್. ಸೆನ್ಸಾರ್ ಆಫೀಸರು ಅಷ್ಟು ಜನ ಸಿನಿಮಾ ನೋಡಿ ಒಳ್ಳೆ ಸಿನಿಮಾ ಅಂತ ಹೇಳಿದ್ದಾರೆ. ನಿಮ್ಗೆ ಇನ್ನೊಂದು ನಾನು ಆಶ್ಚರ್ಯ ಹೇಳ್ತೀನಿ ಕೇಳಿ, ಯಾವುದೇ ಸಿನಿಮಾ ಮಾಡೋ ಅಟ್ಲೀಸ್ಟ್ 1-2 ಕಟಿಂಗ್ಸ್ ಇರ್ತದೆ. ನಮ್ಮ ಸಿನಿಮಾದಲ್ಲಿ ಅಷ್ಟು ಫೈಟ್ ಇದ್ರು ಕೂಡ ಒಂದು ಕಟಿಂಗ್ಸ್ ಕೊಟ್ಟಿಲ್ಲ ಸೆನ್ಸಾರ್ ಆಫೀಸರು, ಆಯಿತಾ. ಅದು ಒಂದು ರೀತಿಲಿ ನಮ್ಮ ಗಾಡ್ ಗಿಫ್ಟು. ಸೊ ಹಂಗಾಗ್ಬಿಟ್ಟು ನಾವು ಸೆನ್ಸಾರ್ ಆದಮೇಲೆ ತೆಲುಗು ತಮಿಳು ಕರೆದು ಸಿನಿಮಾ ತೋರಿಸೋದು. ಸಿನಿಮಾ ತೋರಿಸಿದ ದಿವಸನೇ ಅವರು ಖುಷಿ ಪಟ್ಬಿಟ್ರು, ಸರ್ ಏನು ಸರ್ ಇಷ್ಟು ಅದ್ಭುತ ಸಿನಿಮಾ ಮಾಡಿದ್ದೀರಾ, ತೆಲುಗು ತಮಿಳಿಗೆ ಏನು ಬೇಕೋ ಆ ಕಂಟೆಂಟ್ ನಿಮ್ಮಲ್ಲಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಹಾಕೊಂಡು ಆಲ್ರೆಡಿ ಇವಾಗ ತೆಲುಗು ತಮಿಳು ಡಬ್ಬಿಂಗ್ ನಡೀತಾ ಇದೆ. ಸರ್ ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬಂದಾಗ ನಾವು ತುಂಬಾ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಓದೋದಿದೆ. ನೀವು ಕಥೆ ನೋಡಿ ನಮ್ಮ ಸಿನಿಮಾ ಪ್ಯಾನ್ ಇಂಡಿಯಾ ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡ್ರ, ಅಲ್ಲ ಕಥೆನೇ ಪ್ಯಾನ್ ಇಂಡಿಯಾ ಸಿನಿಮಾ ಆಗುವಾಗ ಮಾಡಿದ್ರ? ಯಾವ ರೀತಿ? ಯಾವತ್ತೊಂದು ಹೇಳ್ತೀನಿ ಕೇಳಿ, ಪ್ಯಾನ್ ಇಂಡಿಯಾ ಅಂತ ಹೇಳೋದು ಮುಖ್ಯ ಅಲ್ಲ. ಕನ್ನಡದಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿ ಅದು ಪರಭಾಷಿಕರು ಒಳ್ಳೆ ಸಿನಿಮಾ ನಮಗೆ ಬೇಕಂದಾಗ ಆಟೋಮೆಟಿಕ್ ಪ್ಯಾನ್ ಇಂಡಿಯಾ ಆಯ್ತದೆ. ಸೊ ನನ್ನ ಸಿನಿಮಾ ಇವತ್ತು ಪ್ಯಾನ್ ಇಂಡಿಯಾಗೆ ಯಾವುದು ಕಮ್ಮಿ ಇಲ್ಲ, ಆ ರೇಂಜಿಗೆ ನಾವು ಸಿನಿಮಾ ಮಾಡಿದ್ದೀವಿ ಮೇಡಮ್. ಸೊ ಹಂಗಾಗ್ಬಿಟ್ಟು ಇವಾಗ ತೆಲುಗು ತಮಿಳು ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಸುಮ್ಮನೆ ಯಾರು ತಗೊಳ್ಳಲ್ಲ. ಅಷ್ಟು ಅವರು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಖರ್ಚು ಮಾಡಿ ರಿಲೀಸ್ ಮಾಡ್ತಾರೆ. ಅಂದರೆ ಒಂದು ಒಳ್ಳೆ ಕಂಟೆಂಟ್ ಇದ್ದರೆ ಮಾತ್ರ ಅವ್ರು ಸಿನಿಮಾ ತಗೊಳ್ಳೋಕೆ ಸಾಧ್ಯ. ಸೊ ಹಾಗಾಗ್ಬಿಟ್ಟು ನಮ್ಮ ಸಿನಿಮಾದಲ್ಲಿ ಒಂದು ಫ್ಯಾಮಿಲಿ ಬಂದರೆ 2 hour 20 ನಿಮಿಷ ನಮ್ಮ ಸಿನಿಮಾದಲ್ಲಿ ಫೈಟು, ಸೆಂಟಿಮೆಂಟು, ಕಾಮಿಡಿ ಪ್ರತಿಯೊಂದು ಪ್ಯಾಕೇಜು ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ಖುಷಿಯಾಗಿ ಬಂದು ಒಳ್ಳೆ ಸಿನಿಮಾ ಮಾಡಿದ್ರು ಅಂತ ಹೇಳ್ತಾರೆ, ಆ ಮಟ್ಟಕ್ಕೆ ಮಾಡಿದ್ದೀವಿ. ಸರ್ ನೀವು
ಫೈಟ್ ಇದೆ ಅಂತ ಹೇಳಿದ್ರಿ, ಫ್ಯಾಮಿಲಿ ಬಾಂಡಿಂಗ್ ಇದೆ ಅಂತ ಹೇಳಿದ್ರಿ. ಲವ್ ಸೀನ್ ಏನಾದ್ರೂ ಈ ಸಿನಿಮಾದಲ್ಲಿ ಇದೆಯಾ? ಲವ್ ಇದೆ ಮೇಡಮ್. ಈ ಮೊನ್ನೆ ಲವ್ ಸಾಂಗ್ ಎಲ್ಲ ರಿಲೀಸ್ ಮಾಡಿರೋದು. ಆದ್ರೆ ನಾವು ಒಪ್ಪಿಕೊಂಡೋಳು ಸಾಂಗ್ ಅಂತೂ ಫುಲ್ ಹಿಟ್ ಆಗಿದ್ದಿದೆ. ಆದ್ರೆ ಅದ್ರಲ್ಲಿ ಲವ್ ಕನೆಕ್ಟಿವಿಟಿ ಅಷ್ಟು ಅಂತ ಹೇಳಿ ನಮ್ಗೆ ಗೊತ್ತಾಗಲ್ಲ. ಇವರಿಬ್ಬರ ಬಾಂಡಿಂಗ್ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಲವ್ ಸೀನ್ ಯಾವ ರೀತಿ ತೋರಿಸಿದ್ದೀರಾ ಸರ್? ಲವ್ ಸೀನು ಥಿಯೇಟರ್ ಒಳಗೆ ನೀವು ಬಂದು ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ. ಈ ಊರಲ್ಲಿ ಹೆಂಗೆ ಹೇಳಕ್ಕಾಯ್ತದೆ? ಯಾಕಂದ್ರೆ ಒಂದು ಸಿನಿಮಾ ಅಂದಮೇಲೆ ಲವ್ ಸ್ಟೋರಿ ಇದ್ದೇ ಇರ್ತದಲ್ಲ. ಸೊ ಲವ್ ಸ್ಟೋರಿ ಜೊತೆಗೆ ಒಂದು ತಾತನ ಮೊಮ್ಮಗನ ಸಂಬಂಧಗಳೇನು, ಒಂದು ತಂದೆ ತಾಯಿ ಸಂಬಂಧ ಏನು, ತಂದೆ ತಾಯಿ ಮಕ್ಕಳನ್ನ ಕಳ್ಕೊಂಡು ಎಷ್ಟು ಫೀಲ್ ಮಾಡ್ತಾರೆ, ಆ ಪ್ರತಿಯೊಂದು ಸೆಂಟಿಮೆಂಟ್ನ ನಾವು ಸಿನಿಮಾದಲ್ಲಿ ತೋರಿಸಿದ್ವಿ. ಸೊ ಈ ಸಿನಿಮಾ ನೀವು ನೋಡಿದ್ರೆ ಇದು ನಾವು ಸಿನಿಮಾ ಥರ ಮಾಡಿಲ್ಲ ಮೇಡಮ್. ಒಂದು ಫಾರೆಸ್ಟ್ ಒಳಗಡೆ ಹೋಗಿ ಏನೋ ಒಂದು ಅಲ್ಲಿ ನಡೆಯೋಂಥ ನಿಜ ಜೀವನನ ಕಣ್ಣಾರೆ ನೋಡ್ಕೊಂಡು ಈಚೆ ಬರೋ ರೀತಿಯಲ್ಲಿ ಸಿನಿಮಾ ಇರ್ತದೆ. ಸೊ ಆ ಮಟ್ಟಕ್ಕೆ ನಾವು ಮಾಡಿದ್ವಿ. ನಮ್ಮ ಕನ್ನಡದ ಜನರು ಅದೇ ರೀತಿ ಪ್ಯಾನ್ ಇಂಡಿಯಾ ಸಿನಿಮಾ ಹೋಗ್ತಾ ಇದೆ, ವರ್ಲ್ಡ್ ವೈಡ್ ನಮ್ಮ ಕೋರಾ ಸಿನಿಮಾ ನೋಡ್ಬೇಕು ಅಂತ ಇದ್ರೆ ಯಾಕೆ ನೋಡ್ಬೇಕು ಸರ್? ಆಸ್ ಎ ಪ್ರೊಡ್ಯೂಸರ್ ಆಗಿ ನೀವೇನು ಹೇಳ್ತೀರಾ? ಮೇಡಮ್, ನಾನು ನನ್ನ ಸಿನಿಮಾ ಯಾಕೆ ನೋಡ್ಬೇಕಂತ ಹೇಳಿದ್ರೆ, ಇವತ್ತಿನ ದಿನಗಳಲ್ಲಿ ಕನ್ನಡ ಸಿನಿಮಾನ ಇವತ್ತು ಪರಭಾಷಿಕರು ತುಂಬ ಇಷ್ಟಪಡ್ತಾರೆ. ಯಾಕಂದರೆ ಇವತ್ತು KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಒಂದು ಒಳ್ಳೆ ಸಿನಿಮಾ ಬಂದಾಗ ಪ್ರತಿಯೊಬ್ಬರು ರಿಸೀವ್ ಮಾಡ್ಕೊಳ್ತಾರೆ. ಅದೇ ರೀತಿ ನಾವು ಒಂದು ಕೋರ ಸಿನಿಮಾನ ಒಂದು ಅದ್ಭುತ ಕಂಟೆಂಟ್ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ ಪ್ರತಿಯೊಂದು ಇದೆ. ಜನ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾರೋ ಪ್ರತಿಯೊಂದು ನಿಮಗೆ ನಾವು ಕೊಟ್ಟಿದ್ದೀವಿ. ಯಾಕಂದರೆ ಕನ್ನಡ ಸಿನಿಮಾನ ಕನ್ನಡಿಗರು ಸಾಕಷ್ಟು ಸಿನಿಮಾ ಬೆಳೆಸಿದ್ರ. ನಾನು ಒಂದು ಮಾತು ಹೇಳ್ತೀನಿ ಕೇಳಿ, ಒಳ್ಳೆ ಸಿನಿಮಾ ಇದ್ದಾಗ ಯಾವತ್ತೂ ನಮ್ಮ ಕನ್ನಡಿಗರು ಕೈ ಬಿಡಲ್ಲ. ನಾವು ಸುಮ್ಮನೆ ಜನಕ್ಕೆ ನೀವು ಸಿನಿಮಾ ನೋಡಿಲ್ಲ ಅಂತ ಹೇಳೋದು ತಪ್ಪದು. ಒಳ್ಳೆ ಸಿನಿಮಾ ನೋಡಿದಾಗ ಅವರೇ ನಮ್ಮನ್ನು ಬೆಳೆಸ್ತಾರೆ, ಆಯಿತಾ? ಸೊ ಸಿನಿಮಾ ಚೆನ್ನಾಗಿದ್ರೆ 100% ಮೇಡಮ್ ಜನ ನಮ್ಮನ್ನು ಲಿಫ್ಟ್ ಮಾಡೇ ಮಾಡ್ತಾರೆ. ಸಿನಿಮಾ ಬ್ರೇಕ್ ಆಗೇ ಆಯ್ತಿದೆ. ಸೊ ಹಂಗಾಗ್ಬಿಟ್ಟು ಅದು ನಾನು ಜನಕ್ಕೆ ಹೇಳೋದಿಷ್ಟೇ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಕೋರ ಅಂತ. ದಯವಿಟ್ಟು ಎಲ್ಲ ಬಂದು ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ತುಂಬ ಇಷ್ಟಪಟ್ಟು ಮಾಡಿರೋ ಸಿನಿಮಾ. ನೀವು ಥಿಯೇಟ್ರ್ ಒಳಗೆ ಬಂದು 2 ಅವರ್ 20 ನಿಮಿಷ ನೋಡ್ರು ಕೂಡ ಅದ್ಭುತ ಸಿನಿಮಾ ಅಂತ ಹೇಳ್ತಾರೆ. ಆ ಮಟ್ಟಿಗೆ ನಾವು ಮಾಡಿದ್ವಿ. ಸರ್, ಜನವರಿಯಲ್ಲಿ ರಿಲೀಸ್ ಆಗ್ತಿದೆ ಅಂತ ಹೇಳಿದ್ರಿ, ಬಟ್ ಡೇಟ್ ಅಂತ ಹೇಳಿಲ್ಲ. ಜನರಂತೂ ಕಾಯ್ತಾ ಇದ್ದಾರೆ. ಮೇಡಮ್, ಈಗ ಜನವರಿಲಿ ಒಂದು 10ನೇ ತಾರೀಕು ತೆಲುಗು ಸಿನಿಮಾ ದೊಡ್ಡದು ಒಂದು ಸಿನಿಮಾ ರಿಲೀಸ್ ಆಗ್ತದೆ. ಸೊ ಅದ್ರ ಹಿಂದೆ ಮುಂದೆ ಪ್ಲ್ಯಾನ್ ಮಾಡಿಕೊಂಡು 100% ಜನವರಿ ರಿಲೀಸ್ ಮಾಡ್ತೀವಿ. ಯಾಕಂದರೆ ತುಂಬ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ನನಗೆ ನನ್ನ ಫ್ರೆಂಡ್ ಸರ್ಕಲು, ಪ್ರೊಡ್ಯೂಸರು, ಡೈರೆಕ್ಟ್ರುಗಳು, ಸರ್ ಯಾವಾಗ ನಿಮ್ಮ ಸಿನಿಮಾ ರಿಲೀಸು, ನಾವೆಲ್ಲ ತುಂಬ ನಿಮ್ಮ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ, ಏನೋ ಇದೆ ನಿಮ್ಮ ಸಿನಿಮಾದ ಒಟ್ಟು ನಾವು ನೋಡಬೇಕು, ಬೇಗ ರಿಲೀಸ್ ಮಾಡಿ ಅಂತ ಎಲ್ಲ ಪ್ರೆಜರ್ ಆಗ್ತಾ ಇದ್ದಾರೆ. ಸರ್, ಕೊನೆಯದಾಗಿ ಏನು ಅಂತ ಹೇಳಿದ್ರೆ, ಇದೀಗ ದೈವಗಳದಾಗಿರ್ಬೋದು, ದೇವ್ರಂತ ಮೂವಿ ಬಂದಾಗ ತುಂಬಾ ಅಪೋಸ್ಗಳು ಬರುವುದಿದೆ ಸರ್. ಅಂಥ ನಡುವೆ ಕೂಡ ನಿಮಗೆ ಈಗ ಅಜ್ಜನ ಮೂವಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ಯಾವುದೇ ರೀತಿ ಭಯ ಏನೂ ಆಗಲಿಲ್ಲ? ಇಷ್ಟು ಇನ್ವೆಸ್ಟ್ ಮಾಡಿದ್ದೀರಾ. ಮೇಡಮ್, ಅಜ್ಜನೇ ನಮ್ಮ ಜೊತೆಲಿ ಇರ್ಬೇಕಾರೆ ನಮ್ಗೆ ಯಾಕೆ ಭಯ ಹೇಳಿ ನೋಡೋಣ. ಈಗ ನನ್ನ ಸಿನಿಮಾ ಡೇ 1 ಇಲ್ಲ ತನಕನೂ ಎಲ್ಲ ಆ ದೇವರೇ ಆಶೀರ್ವಾದ ಇಲ್ಲ ತನಕ ಒಳ್ಳೆ ತಂದಲ್ಲಿ ಮಾಡ್ಕೊಂಬಂದಿದ್ವಿ. ಆಮೇಲೆ ಈಗ ದೇವರು ಸಿನಿಮಾ ಮಾಡ್ಬೇಕಾರೆ ನಾವು ಅಲ್ಲಿ ಏನೂ ಅದನ್ನು ಬೇರೆ ರೀತಿ ನಾವು ತೋರಿಸಿಲ್ಲ. ಭಕ್ತಾದಿಗಳು ಏನು ಇಷ್ಟ ಅದನ್ನೇ ತೋರಿಸಿದ್ವಿ. ಸೊ ಆಮೇಲೆ ನಾನು ಅಷ್ಟೇ, ಈಗ ಕೊರಗಾಜ ನಿಮ್ಗೆ ತುಂಬ ಪವರ್ಫುಲ್ ದೇವರು. ನಾವು ಒಂದೊಂದು ಇಂಚು ಮಾಡಬೇಕನ್ನೋ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಆಮೇಲೆ ನಾವು ಈ ದೇವರ ಒಂದು ಆರಾಧನೆ ಏನಿದೆಯೋ ಆ ಒಂದು ತುಂಬ ಭಕ್ತಿಯಿಂದ ಆ ನೀತಿ ನಿಯಮಗಳು ಏನಿದೆಯೋ ಅದನ್ನು ಪ್ರತಿಯೊಂದು ತಗೊಂಡೇ ನಾವು ಮಾಡಿರೋದು. ಆಮೇಲೆ ಸಿನಿಮಾನ ನಾವು ಸಿನಿಮಾ ಥರ ಮಾಡಿಲ್ಲ ಮೇಡಮ್, ಇದೊಂದು ದೇವ್ರ ಸಿನಿಮಾನೇ ಅಂತೇಳಿ ತುಂಬ ಇಡೀ ಎಂಟರ್ ಟೀಮು ತುಂಬ ಶ್ರದ್ಧೆಯಿಂದ ಮಾಡಿದಂಥ ಸಿನಿಮಾ. ಹಾಗಾಗ್ಬಿಟ್ಟು ಕೊರಗಜ್ಜಿನ ನಾವು ಈ ಸಿನಿಮಾದಲ್ಲಿ ಏನು ನಾವು ತೋರಿಸಿದ್ವಿ, ಇಡೀ ನಮ್ಮ ಮಂಗಳೂರು, ಉಡುಪಿ ಭಾಗದಲ್ಲಿ ಏನು ಅವರ ಭಕ್ತಾದಿಗಳಿದ್ದಾರೋ ಪ್ರತಿಯೊಬ್ಬರು ನೋಡಿ ಖುಷಿ ಪಡ್ತಾರೆ. ಬಟ್ ಫಸ್ಟ್ ಟೈಮ್ ನಾನು ಮಾಡಿದ್ದೀನಿ, ನನ್ನ ಒಂದು ಕಮರ್ಷಿಯಲ್ ಮೂವಿಲಿ ಮಾಡಿದ್ದೀನಿ. ಇವತ್ತು ಕೊರಗಜ್ಜನ ಇವತ್ತು ತೆಲುಗು, ತಮಿಳು, ಆಂಧ್ರದಲ್ಲಿ ಸಿನಿಮಾ ತಗೊಂಡು ನೋಡ್ತಾರೆ ಅಂತ ಹೇಳಿದ್ರೆ ಇಡೀ ಇಂಡಿಯಾ ಪೂರ್ತಿ ಪ್ರಚಾರ ಆಯ್ತದೆ. ಅದು ನನಗೆ ತುಂಬ ಖುಷಿ ಕೊಡು. ಯಾಕಂದರೆ ಕೊರಗಜ್ಜನ ಒಂದು ಆ ದೇವರ ಒಂದು ಶಕ್ತಿ ಪ್ರತಿಯೊಬ್ಬರಿಗೂ ಹರಡಬೇಕು. ಆ ದೇವರ ಭಕ್ತಿ ಮಹಿಮೆ, ಆ ದೇವ್ರ ನಮ್ಮದವ್ರು ಯಾವತ್ತೂ ಕೈ ಬಿಡಲ್ಲ ಅನ್ನೋದು ತುಂಬ ನನಗೆ 100% ಕಾನ್ಫಿಡೆನ್ಸ್ ಇದೆ. ನಮ್ಮ ಸಿನಿಮಾಗಳೇ ಕೆಲವೊಂದು ಸಮಸ್ಯೆಗಳಾದ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಾಗ ಆ ಸ್ಪಾಟಲ್ಲ ಸಮಸ್ಯೆ ಕ್ಲಿಯರ್ ಆಗಿದೆ. ಸೊ ಆ ಥರ ಎಲ್ಲ ಒಂದು ಶಕ್ತಿ ಇದೆ ಕೊರಗಜ್ಜನಿಗೆ. ಸರ್, ನೀವು ಹೇಳಿದ್ರಿ ಏನು ಸಮಸ್ಯೆ ಬಂದರೂ ಕೂಡ ಆ ಸ್ಪಾಟಲ್ಲೇ ನಮಗೆ ಪರಿಹಾರ ಸಿಕ್ಕಿದೆ ಅಂತ ಹೇಳಿ. ಅಂತಹ ಯಾವುದಾದ್ರೂ ಒಂದು ಸೀನ್ಸ್ ನಮ್ಮ ಜೊತೆ ಶೇರ್ ಮಾಡ್ಬೋದಾ ಸರ್? ಮೇಡಮ್, ಸುಮಾರು ಇದೆ. ಯಾಕಂದರೆ ನಾವು ಸಿನಿಮಾದಲ್ಲಿ ನೀವು ನಂಬಲ್ಲ, ಈ ಇದಂತಾರಲ್ಲ ಪವಾಡ ಅಂತಾರಲ್ಲ, ಆ ಪವಾಡ ತುಂಬ ಪವಾಡ ಆಗಿದೆ. ಅದೆಲ್ಲ ರಿಲೀಸ್ ಆದಮೇಲೆ ಹೇಳ್ತೀನಿ. ಯಾಕಂದರೆ ನನಗೆ ಆ ದೇವರು ಕೋಲ ನಾವು ಮಾಡಬೇಕಾದ್ರೆ ಒಂದು ದೇವ್ರ ಮೈ ಮೇಲೆ ಬಂದಾಗ ನಾನು ಅವತ್ತೇ ಹೇಳ್ತು, ಮಗನೇ ನಾನಿದ್ದೀನಿ, ನೀನು ಸಿನಿಮಾ ಗೆಲ್ಸ್ಕೊಡ್ತೀನಿ, ಹೋಗು, ನೀನು ಏನಾಗಲ್ಲ, ನೀನು ಸಿನಿಮಾ ಮಾಡೋ ಅಂತ ಹೇಳಿದೆ. ಆಮೇಲೆ ನಾನು ಹೇಳಿದೆ,
ಇದ್ರಲ್ಲಿ ನಾವೇನಾದರೂ ತಪ್ಪು ಮಾಡಿದ್ದೀವ ಅಂತು, ನೀವೇನೇ ತಪ್ಪು ಮಾಡಿರೋ ಆ ತಪ್ಪು ನಾನು ಹಾಕ್ಕೊಳ್ತೀನಿ, ನಾನಿದ್ದೀನಿ ಅಂತೇಳಿ ದೇವರೇ ಬಂದು ನಮ್ಗೆ ಹೇಳಿ ಆಶೀರ್ವಾದ ಮಾಡಿದೆ ಆಯ್ತು. ಆವಾಗ ನಮಗೆಲ್ಲ ತುಂಬ ಕೈ ಎಲ್ಲ ರೋಮಾಂಚನ ಮೇಡಮ್, ನಮ್ಮ ಕೈಲಿ ಇದು ಯಾಕಂದರೆ ಕೊರಗಜ್ಜನಿಗೆ ಮೈ ಮೇಲೆ ದೇವ್ರು ಬಂದಾಗ ಆ ಒಂದು ಇದೆಯಲ್ಲ ಭಯ ಭಕ್ತಿ ಅದು ನಮ್ಮ ಕೈಲಿ ತುಂಬ ತಡ್ಕೊಳಕ್ಕಾಗಲ್ಲ. ಸೊ ಆ ದೇವರೇ ಬಂದು ನಮಗೆ ಸುಮಾರು ಸರಿ ಹೇಳಿದೆ. ಮತ್ತು ಹಲವಾರು ಕಡೆ ನಾವು ಕೋಲ ಮಾಡಿದಾಗಲ್ಲ ಅಲ್ಲಿ ಹೋಗಿ ದೇವ್ರ ಹತ್ರ ಕೇಳ್ಕೊಳ್ತೀವಿ, ದೇವರೇ ಸಿನಿಮಾ ಶೂಟಿಂಗ್ ಎಲ್ಲ ಮುಗೀತು, ರಿಲೀಸ್ ಮಾಡಬೇಕು, ಬೇಗ ನೀನು ದಾರಿ ತೋರ್ಸಪ್ಪ ಅಂದಾಗ ನಾನಿದ್ದೀನಿ, ಹೋಗಿ ಗೆಲ್ಸ್ಕೊಡ್ತೀನಿ, ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ, ನೀನು ಹೋಗೋದಲ್ಲ ಒಳ್ಳೇದಂತೇಳಿ ಕೊರಗಜ್ಜನೇ ಬಂದು ನಮ್ಗೆ ಹೇಳಿದ್ದಾರೆ. ಸರ್ ಪ್ರೊಡ್ಯೂಸರ್ ಕೂಡ ಹೌದು ನೀವು ಕೋರಾ ಸಿನಿಮಾದ, ಅದೇ ರೀತಿ ಒಂದು ಖತರ್ನಾಕ್ ಗೆಟಪ್ ಅಲ್ಲಿ ಕೂಡ ಕಾಣಿಸ್ಕೊಂಡಿದ್ದೀರಾ ಸರ್. ಏನ್ ಗೆಟಪ್ ನಿಮ್ದು ಅಂತ ಹೇಳ್ಬಹುದಾ? ಏನೋ ಒಂದು ಕಠೋರ ಅಂತ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಆ ಕತೆಗೆ ಏನೋ ಒಂದು ಸಂಬಂಧಪಟ್ಟಂಗೆ ಒಂದು ಮೇಜರ್ ಕ್ಯಾರೆಕ್ಟ್ರು, ಆ ಸಿನಿಮಾಗೆ ಒಂದು ಮೇಜರ್ ಕ್ಯಾರೆಕ್ಟ್ರು ನಾನು ತುಂಬ ಅದ್ಭುತವಾಗಿ ಮಾಡಿದ್ದೀನಿ ಆ್ಯಕ್ಟಿಂಗು. ಅದಕ್ಕೆಲ್ಲ ಕಾರಣನೇ ನಮ್ಮ ಶ್ರೀ ಅವರು. ಪೋಸ್ಟರ್ ನೋಡಿದಾಗಲೇ ಗೊತ್ತಾಗುತ್ತೆ ಸರ್, ಹೆದರಿಕೆ ಆಗುತ್ತೆ ಯಾರಪ್ಪ ಇದು ಅಂತ ಹೇಳಿ. ಮೇಡಮ್ ಖಂಡಿತಲ್ಲೂ, ಯಾಕಂದರೆ ನನಗೆ ಇನ್ನೊಂದು ಏನಪ್ಪ ಅಂದರೆ ಈ ಸಿನಿಮಾ ನೋಡಿ ತೆಲುಗಲ್ಲಿ ಆಲ್ರೆಡಿ ನನಗೆ ಮೊನ್ನೆ ಒಂದು ಸಿನಿಮಾ ಬುಕ್ ಆಗಿದೆ. 14ನೇ ತಾರೀಕು ಪೂಜೆ ಹೈದ್ರಾಬಾದ್ ಹೋಗ್ತಾ ಇದ್ದೀನಿ. ಅಲ್ಲೂ ಕೂಡ ವಿಲನ್ ಕ್ಯಾರೆಕ್ಟರ್, ಮೇನ್ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗ್ಬಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಏನು ಬೇರೆ ಆ್ಯಕ್ಟಿವಿಟಿ ಎಲ್ಲ ಬಿಟ್ಬಿಟ್ಟು ಫುಲ್ ಟೈಮ್ ಸಿನಿಮಾದಲ್ಲಿ ಇರಬೇಕಂತ ಡಿಸೈಡ್ ಮಾಡಿದ್ದೀನಿ. 100% ಸಿನಿಮಾದಲ್ಲಿ ಇರ್ತೀನಿ ಮೇಡಮ್. ಹಾಗಾದ್ರೆ ನಾವು ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ವಿಲನ್ ಅನ್ನು ನೋಡ್ಬೋದು ಅಂತ ಹೇಳಿ 100% ನೋಡ್ಬೋದು ಮೇಡಮ್. ಡೆಫಿನೆಟ್ ನೀವು ಯಾವ ಥರ ವಿಲನ್ಗಳು ನೋಡಿರ್ತೀರೋ ಕೋರದಲ್ಲಿ ವಿಲನ್ ಬೇರೆ ಥರನೇ ಇರ್ತಾನೆ ಬಿಡಿ. ಇಷ್ಟು ದಿವಸ ಕನ್ನಡ ಇಂಡಸ್ಟ್ರಿಲಿ, ಆಮೇಲೆ ಮೇಡಮ್ ಇಲ್ಲಿ ನಮ್ಮ ಕನ್ನಡದಲ್ಲಿ ವಿಲನ್ಗಳು ಯಾರು ಕಮ್ಮಿ. ಇವತ್ತು ನಾವು ತೆಲುಗು ತಮಿಳು ಪರಭಾಷೆಯಲ್ಲಿ ಕರ್ಕೊಂಬಂದು ವಿಲನ್ ಆ್ಯಕ್ಟ್ ಮಾಡಿಸ್ತೀವಿ. ನಾನು ಹೇಳೋದು ಇಷ್ಟೇ, ನಮ್ಮ ಕನ್ನಡಿಗರು ನಮ್ಮ ಕನ್ನಡದಲ್ಲಿ ಬೆಳೆಸಿ. ಯಾಕಂದರೆ ನಮ್ಮ ಕನ್ನಡದವರಲ್ಲಿ ಎಲ್ಲ ಪ್ರತಿಯೊಬ್ಬರಿಗೂ ಒಳ್ಳೊಳ್ಳೆ ಕಲೆ ಇದೆ, ಅದನ್ನು ಹುಡುಕಿ. ಯಾಕಂದರೆ ಎಷ್ಟೋ ಜನಕ್ಕೆ ಪಾಪ ಅವಕಾಶ ಕೊಟ್ಟಿರಲ್ಲ. ನಾನು ಹೇಳೋದು ಇಷ್ಟ ಮೇಡಮ್, ಅವಕಾಶ ಕೊಟ್ಟವ್ರಿಗೆ ಅವಕಾಶ ಕೊಡಬೇಡಿ. ಇವತ್ತು ಹೊಸಬರಲ್ಲಿ ಒಂದು ಹೊಸ ಟೆಕ್ನಿಷಿಯನು, ಹೊಸ ಪ್ರತಿಭೆಗಳು ಇರ್ತಾರೆ, ಅಂತನ್ನ ಗುರುತಿಸಿ ನಾವು ಸ್ವಲ್ಪ ಈಚೆ ತಗೊಂಬರೋಣ. ಯಾಕಂದರೆ ಇವತ್ತು ನಮ್ಮಲ್ಲಿ ಆರ್ಟಿಸ್ಟು ಕಮ್ಮಿ, ಹೀರೋಗಳು ಕಮ್ಮಿ. ಯಾಕಂದರೆ ದೊಡ್ಡ ಹೀರೋಗಳು ಬಂದ್ಬಿಟ್ಟು ವರ್ಷದಲ್ಲಿ 5 ವರ್ಷಕ್ಕೊಂದ್ಸರಿ ಒಂದು ಸಿನಿಮಾ ತೆಗಿತಾರೆ. ಸೊ ಮಿಕ್ಕಿದ ದಿನಗಳಲ್ಲಿ ಪಾಪ ಇದನ್ನೇ ನಂಬ್ಕೊಂಡು ಇವತ್ತು ಕಾರ್ಮಿಕರು ಇರ್ತಾರಲ್ಲ, ಲೈಟ್ ಬಾಯ್ ಆಗಿರ್ಬೋದು, ಯೂನಿಟ್ ಆಗಿರ್ಬೋದು, ಮೇಕಪ್ ಮ್ಯಾನ್ ಆಗಿರ್ಬೋದು, ಪ್ರೊಡಕ್ಷನರ್ ಆಗಿರ್ಬೋದು, ಇವರು ಜೀವನ ನಾವು ನೋಡಬೇಕಲ್ಲ. ಹಂಗಾಗ್ಬಿಟ್ಟು ದಿನನಿತ್ಯ ಪ್ರತಿಯೊಬ್ಬರು ಅವರ ಏನು ಜೀವನದ ಒಡನಾಟದಲ್ಲಿ ಈ ಥರ ಹೊಸ ಹೀರೋ ಬಂದಾಗ ಅವ್ರಿಗೂ ಒಂದು ಜೀವನ ಒಳ್ಳೆ ರೀತಿ ಬೆಳವಣಿಗೆ ಆಗುತ್ತಲ್ಲ. ಹಂಗಾಗ್ಬಿಟ್ಟು ಪ್ರತಿಯೊಬ್ಬರು ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ನೆಕ್ಸ್ಟ್ ಯಾವುದಾದ್ರೂ ಮೂವಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ? 100% ಮಾಡ್ತೀನಿ ಮೇಡಮ್. ಕೋರಾ 2ನೇ ಮಾಡ್ತೀನಿ. ಕೋರಾ 2ನೇ ಮಾಡ್ತೀನಿ, ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತೀನಿ. ಈಗ ಏನು ಮಾಡಿದೀವೋ ಇದಕ್ಕಿಂತ ಡಬಲ್ ತ್ರಿಬಲ್ ಆಗಿರ್ಬೇಕು, ಆ ಲೆವೆಲಲ್ಲಿ ಮಾಡ್ತೀವಿ. 100% ನಮಗೆ ಕೋರಾ 2 ಮಾಡೋಕ್ಕೆ ಕೊರಗಜ್ಜ ದಾರಿ ಮಾಡಿಕೊಡ್ತಾರೆ. ಆಯ್ತಾ, 100% ಮಾಡ್ತೀನಿ. ಹಾಗಾದ್ರೆ ಬ್ರೇಕಿಂಗ್ ನ್ಯೂಸ್, ಕೋರಾ 1 ಮಾತ್ರ ಅಲ್ಲ, ಕೋರಾ 2 ಕೂಡ 100% ಕೋರಾ 2 ಮಾಡ್ತೀನಿ. ಡೆಫಿನೆಟ್ ಆಗಿ ಮಾಡ್ತೀನಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ಕೋರಾ ಸಿನಿಮಾ ಬರ್ತಾ ಇದೆ. ಅದು ಕೂಡ ಜನವರಿಯಲ್ಲಿ ಹೊರ ತರ್ತಾ ಇದ್ದಾರೆ. ಆದಷ್ಟು ಬೇಗದಲ್ಲಿ ದಿನಾಂಕ ಯಾವುದು ಅಂತ ಹೇಳಲಿಕ್ಕೂ ಕೂಡ ರೆಡಿಯಾಗಿದೆ ನಮ್ಮ ಚಿತ್ರತಂಡ. ಈ ಚಿತ್ರತಂಡಕ್ಕೆ ನಮ್ಮ ಪಬ್ಲಿಕ್ ನೆಕ್ಸ್ಟ್ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯಿತು.